ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಲಸಿನ ಹಣ್ಣಿನಿಂದ ಮಾಡಿದಂತಹ ಒಂದು ಹಣ್ಣು ತುಪ್ಪದ ರೆಸಿಪಿಯನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಪರೂಪವಾದಂತಹ ಹಳೆಯ ಕಾಲದ ರೆಸಿಪಿ ಇದು. ಹಲಸಿನ ಹಣ್ಣಿನ ಎಕ್ಸ್ಟ್ರಾಕ್ಟನ್ನು ತೆಗೆದು ಬೇಯಿಸಿ ಮಾಡಿರುವಂಥದ್ದು. ಇದು ಚಪಾತಿನೋ ರೊಟ್ಟಿನೋ ಇವೆಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಜೇನುತುಪ್ಪವನ್ನೇ ಹೋಲುವಂತಹ ಈ ಹಣ್ಣು ತುಪ್ಪವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕಾಗಿ ನಾನು 35ರಿಂದ ಒಂದು 40 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ಬೀಜದಿಂದೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಂದಿದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಹಲಸಿನ ಹಣ್ಣನ್ನು ಇದಕ್ಕೆ ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ಕಡೆ ಈ ಸೈಡೆಲ್ಲ ದಕ್ಷಿಣ ಕನ್ನಡದಲ್ಲೆಲ್ಲ ಎರಡೆರಡು ರೀತಿಯಾದಂತಹ ಹಲಸಿನ ಹಣ್ಣು ಇರುತ್ತೆ, ತುಳುವೆ ಮತ್ತು ಬರಿಕೆ ಅಂತ. ಯಾವುದನ್ನು ಬೇಕಾದರೂ ಇದಕ್ಕೆ ಹಾಕ್ಕೊಳ್ಬೋದು. ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೀಗ ಬಿಡಿಸಿ ಇಟ್ಟಂತಹ ಹಲಸಿನ ಹಣ್ಣಿನ ತೊಳೆಗಳನ್ನು ಹಾಕ್ತಾ ಇದ್ದೀನಿ. ಇನ್ನು ತುಳುವೆ ಹಲಸಿನ ಹಣ್ಣು ಅಂತ ಆದರೆ ತುಂಬ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ತಗೊಂಡಿರುವಂಥದ್ದು ಬರ್ಕೆ ಹಲಸಿನ ಹಣ್ಣು ಆದ್ದರಿಂದ ಇದನ್ನು ನಾವು ಜಾಸ್ತಿ ಟೈಮ್ ಬೇಯಿಸಬೇಕಾಗತ್ತೆ. ಅದಕ್ಕಾಗಿ ನಾನೀಗ ಈಗ ಅರ್ಧ ಭಾಗದಷ್ಟು ನೀರನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿಕೊಂಡು ನೀರನ್ನು ಮತ್ತೆ ಹಾಕ್ಕೊಳ್ಳುವಂಥದ್ದು. ಈಗ ನಾನು ಸ್ವಲ್ಪ ಅರ್ಧ ಮುಳುಗುವಷ್ಟು ನೀರನ್ನು ಈಗ ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬಂದ ನಂತರ ಮತ್ತೆ ನೀರನ್ನು ಹಾಕ್ಕೊಳ್ಬೋದು. ಈಗ ಮುಚ್ಚಳವನ್ನು ಮುಚ್ಚಿ ನಾವು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇದನ್ನು ಕೆಲವೊಂದು ಹಲಸಿನ ಹಣ್ಣು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ತಗೊಂಡಿರುವಂತಹ ಹಲಸಿನ ಹಣ್ಣು ತುಂಬ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿರುವಂತಹ ಹಲಸಿನ ಹಣ್ಣಾಗಿತ್ತದು. ಅದಕ್ಕೋಸ್ಕರ ನಾನು ನೀರನ್ನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗಾಗಿ ಬೇಯೋದಕ್ಕೆ ಟೈಮು ನಮಗೆ ಬೇಕಾಗುವಂಥ ಹಲಸಿನ ಹಣ್ಣಿಗೆಲ್ಲ ನೀರು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ 3/4 ಅಂಶ ಬೆಂದಿದೆ ಇದು. ನಾನೀಗ ನೀವು ಆಗಾಗ ಚೆಕ್ ಮಾಡಿ ನೋಡ್ಕೊಳ್ಬೋದು ಬೆಂದಿದೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಮತ್ತೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಟೋಟಲಾಗಿ ಚೆನ್ನಾಗಿ ಬೇಯಬೇಕಷ್ಟೆ. ಟೈಮು ಇಷ್ಟೇ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಒಂದು 5ರಿಂದ 10 ನಿಮಿಷ ಆದರೂ ಮಿನಿಮಮ್ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ವಾಪಸ್ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತೆ ಮುಚ್ಚಳವನ್ನು ಮುಚ್ಚಿ ಮತ್ತೆ ನಾವು ಬೇಯಿಸ್ಕೊಳ್ಳೋಣ. ಈ ಹಣ್ಣು ತುಪ್ಪವನ್ನು ನಾವು ಜೇನುತುಪ್ಪದ ಬದಲಾಗಿ ಉಪಯೋಗ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲ ರೀತಿಯಾದಂತಹ ಸ್ವೀಟಿಗೆ ಕೂಡ ಹಾಕ್ಕೊಳ್ಬೋದು ಇದನ್ನು. ಮತ್ತು ದೋಸೆ ಚಪಾತಿಗಂತೂ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಲಸಿನ ಹಣ್ಣು ಇದ್ದಾಗ ನೀವು ಸೀಸನಲ್ಲಿ ಈ ಥರದೊಮ್ಮೆ ಟ್ರೈ ಮಾಡಿ ನೋಡಿ. ಈಗಾಗಲೇ ಹಲಸಿನ ಹಣ್ಣು ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಕೆಳಗಡೆ ಇಳಿಸಿ ಒಂದು 1/4 ಗಂಟೆ ಎಲ್ಲ ಹಾಗೆ ಬಿಡಬೇಕಾಗತ್ತೆ. ಬಿಸಿ ಇದ್ದಾಗ ಶೋಧಿಸ್ಕೊಳ್ಳೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತಣ್ಣಗಾದ ನಂತರ ನಾವು ಚೆನ್ನಾಗಿ ಅದರ ರಸವನ್ನು ಹಿಂಡಿ ತೆಗಿಬೇಕಾಗತ್ತೆ. ಇನ್ನು ಕೆಳಗಡೆ ಇಳಿಸಿದ ನಂತರ ಸ್ವಲ್ಪ ಅದನ್ನು ಸೌಟಲ್ಲಿ ಮ್ಯಾಶ್ ಮಾಡ್ಕೊಳ್ಬೇಕು. ನಮಗೆ ರಸ ಎಲ್ಲ ಚೆನ್ನಾಗಿ ಬಿಡಬೇಕು, ಅದಕ್ಕೋಸ್ಕರ ಈ ಥರ ಮಾಡೋದು. ಇನ್ನು ಯಾವುದೇ ಕಾರಣಕ್ಕೂ ಗ್ರೈಂಡ್ ಮಾಡಿ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ತೆಗೆಯೋದಕ್ಕೆ ಹೋಗಬಾರ್ದು. ಜಸ್ಟ್ ಹೀಗೇ ಇದನ್ನು ಒತ್ತಿ ಬಿಟ್ಟು ನೋಡಿ, ಪ್ರೆಸ್ ಮಾಡಿದಾಗ ಅದರಲ್ಲೇ ರಸ ಬಿಟ್ಕೊಳ್ಳುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಇದು ಬಿಸಿ ಇರುವಾಗಲೇ ಈ ಪ್ರೋಸೆಸ್ಸನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಆವಾಗ ಚೆನ್ನಾಗಿ ಇದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಹಲಸಿನ ಹಣ್ಣು ಇರುವಾಗ ತುಂಬ ಇದನ್ನು ಹಳೆ ಕಾಲದಲ್ಲಿ ಮಾಡಿ ಇಡ್ತಾಯಿದ್ರು. ಅಂದರೆ ಜೇನಿನ ಬದಲಾಗಿ ಇದನ್ನು ಉಪಯೋಗ ಮಾಡೋದಕ್ಕೆ ಅಂತಲೇ 1 ವರ್ಷಕ್ಕೆ ಆಗುವಷ್ಟು ಮಾಡಿ ಇಡ್ತಾಯಿದ್ರು. ಈಗಾಗಲೇ ಹಲಸಿನ ಹಣ್ಣನ್ನೆಲ್ಲ ಸರಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇದನ್ನು ಒಂದು ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ಹಾಕಿ ಶೋಧಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ಟ್ರೈನರಲ್ಲೆಲ್ಲ ತಗೊಂಡು ಇದನ್ನು ಶೋಧಿಸೋದಕ್ಕೆ ಹೋಗಬಾರ್ದು. ಅದು ಅಷ್ಟು ಚೆನ್ನಾಗಿ ಇದು ರಸ ಎಲ್ಲ ಇಳಿಯೋದಿಲ್ಲ. ಅದಕ್ಕೋಸ್ಕರ ಈ ಥರ ಶುಭ್ರವಾಗಿರುವಂತಹ ಬಿಳಿ ಬಟ್ಟೆ ಅಥವಾ ಕಾಟನ್ ಬಟ್ಟೆನ ತಗೊಂಡು ಹೀಗೆ ಶೋಧಿಸ್ಕೊಳ್ಬೇಕಾಗತ್ತೆ. ಇನ್ನು ಹಳೆ ಕಾಲದಲ್ಲೆಲ್ಲ ತುಂಬ ಕ್ವಾಂಟಿಟಿಯಲ್ಲೆಲ್ಲ ಮಾಡ್ತಾ ಇದ್ದಾಗ ಒಂದು ಕೋಲಿಗೆ ಬಟ್ಟೆಯನ್ನು ಸುತ್ತಿಬಿಟ್ಟು ಅದರಲ್ಲಿ ಈ ಹಲಸಿನ ಹಣ್ಣನ್ನು ಹಾಕಿ ಒಂದು 2 ಗಂಟೆ ಎಲ್ಲ ಹಾಗೆಯೇ ಇಟ್ಟರೆ ಚೆನ್ನಾಗಿ ಅದು ರಸ ಇಳ್ಕೊಳ್ಳುತ್ತೆ. ನಾವಿಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಈ ಥರ ಹಿಂಡಿಬಿಟ್ಟು ರಸವನ್ನು ತೆಗಿಬೋದು. ಈಗ ಬೆಂದಿರುವಂಥ ಹಲಸಿನ ಹಣ್ಣನ್ನು ನೀರು ಸಮೇತ ನಾವೀಗ ಹಾಕ್ಕೊಂಡಿದ್ದೀವಿ. ಇನ್ನು 2 ಕೈಯ ಸಹಾಯದಿಂದ ನೋಡಿ ಈ ಥರ ಮಾಡ್ಕೊಳ್ಬೇಕು. ಅಥವಾ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಅಂತಾದರೆ ನಾವೀಗ ಹಿಂಡಿ ತೆಗೆಯೋ ಬದಲು ನಾನಾಗಲೇ ಹೇಳಿದಂತೆ ಒಂದು ಸಣ್ಣ ಕೋಲಿನ ಆಧಾರದಲ್ಲಿ ಈ ಥರ ಕಟ್ಟಿ ಪಾತ್ರೆ ಮೇಲೆ ಇಟ್ಟಾಗ ಅದು ಚೆನ್ನಾಗಿ ರಸ ಎಲ್ಲ ಇಳ್ಕೊಳ್ಳುತ್ತೆ. 1 ಗಂಟೆ ಆದರೂ ಹಾಗೆಯೇ ಬಿಡಬೇಕು. ಅಥವಾ ನೀವು ಇನ್ಸ್ಟಂಟಾಗಿ ಹೀಗೆ ಮಾಡ್ತೀರಿ ಅಂತಾದರೆ ಹಿಂಡಿ ಬಿಟ್ಟು ರಸವನ್ನು ತೆಗೆದ್ರೆ ಆಯಿತು. ಅದಾಗೆ ತಾನಾಗೆ ಇಳ್ಕೊಳ್ಳುತ್ತೆ. ಅದು ನೋಡಿ, ನಾವು ಹೀಗೆ ಅದರಲ್ಲೇ ಇಟ್ಟಾಗ ಅದು ಸರಿಯಾಗಿ ಕೆಳಗಡೆ ಇಳಿಯುತ್ತೆ.
ತಣ್ಣಗಾದ ನಂತರವೇ ನಾವು ಈ ಪ್ರೊಸೆಸನ್ನು ಮಾಡಿಕೊಳ್ಬೇಕು. ಕೈಗೆಲ್ಲ ಬಿಸಿ ಆಗುತ್ತೆ, ತುಂಬ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ಹಣ್ಣಿನ ರಸವನ್ನೆಲ್ಲ ಹಿಂಡ್ಕೊಂಡಿದ್ದಾಯಿತು. ಇದು ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಬೆಲ್ಲದ ನೀರನ್ನು ನಾವೀಗ ಮಾಡಿಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂಥ ಹಲಸಿನ ಹಣ್ಣಿಗೆ ಕ್ವಾಂಟಿಟಿಗೆ ಸರಿಯಾಗಿ ನಾನಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಹಲಸಿನ ಹಣ್ಣು ತುಂಬಾ ಸಿಹಿ ಇರುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಬೋದು. ಇನ್ನೀಗ ನಂತರ ಅರ್ಧ ಲೋಟ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಷ್ಟೇ, ಪಾಕ ಎಲ್ಲ ಬರೋದೆಲ್ಲ ಏನೂ ಬೇಕಾಗಿಲ್ಲ. ಇದರಲ್ಲಿರುವಂಥ ಕಸವನ್ನು ತೆಗೆಯೋದಕ್ಕಷ್ಟೇ ಈ ಥರ ಮಾಡೋದು. ನೀವೆಲ್ಲಾದರೂ ಒಳ್ಳೆ ಬೆಲ್ಲ ಸಿಕ್ಕಿತ್ತು ಅಥವಾ ಏನಾದರೂ ಜೋನಿ ಬೆಲ್ಲ ಎಲ್ಲ ಹಾಕ್ತೀರಿ ಅಂತಾದರೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಶೋಧಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೆ ಈ ಥರ ಬೆಲ್ಲವನ್ನು ಕರಗಿಸ್ಕೊಳ್ಳೋದು. ಈಗಾಗಲೇ ಬೆಲ್ಲ ಚೆನ್ನಾಗಿ ಕರಗಿದೆ. ಇನ್ನೀಗ ನಾವು ಹಲಸಿನ ಹಣ್ಣಿನ ಎಕ್ಸ್ಟ್ರಾಕ್ಟಿಗೆ ಇದನ್ನು ಶೋಧಿಸ್ಕೊಂಡು ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು. ಬೆಲ್ಲದ ನೀರನ್ನು ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ಟವ್ ಮೇಲೆ ಇಟ್ಟು ಒಂದು 5ರಿಂದ 10 ನಿಮಿಷ ಆದರೆ ಇದನ್ನು ಪಾಕ ಬರಿಸ್ಬೇಕಾಗತ್ತೆ. ಈಗಾಗಲೇ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ. ಒಂದು 10 ನಿಮಿಷ, ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಕುದ್ರೆ ಸಾಕಾಗುತ್ತೆ. ಅಂದರೆ ಪಾಕ ಬರಬೇಕು. ಅಕಸ್ಮಾತ್ ನಿಮಗೆ ಪಾಕ ಕಡಿಮೆ ಇತ್ತು ಅಂತಂದರೆ ವಾಪಸ್ ನೀವು ಇಟ್ಕೊಂಡು ಇದನ್ನು ಸರಿಯಾಗಿ ಕುದಿಸ್ಕೊಂಡು ಮಾಡ್ಬೋದು. ಅಥವಾ ನೀವು ಜಾಸ್ತಿ ಟೈಮಿಗೆ ಇಟ್ಕೊಳ್ತೀರಿ, ಒಂದು 6 ತಿಂಗಳೆಲ್ಲ ಇಟ್ಕೊಳ್ಬೇಕು ಅಂತಾದರೆ ತುಂಬ ಗಟ್ಟಿ ಮಾಡಿ ಕೂಡ ಇಟ್ಕೊಳ್ಬೋದು. ಅದು ಏನೂ ಕೆಟ್ಟು ಹೋಗೋದಿಲ್ಲ. ಈ ಥರ ಮಾಡಿದ್ರೆ ತುಂಬ ಎಳೆ ಪಾಕ ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳಲ್ಲೆಲ್ಲ ಇದನ್ನು ಖಾಲಿ ಮಾಡಬೇಕಾಗತ್ತೆ. ಅಥವಾ ನೀವು ಜಾಸ್ತಿ ಪ್ರಮಾಣದಲ್ಲಿ ಇನ್ನೂ ಮಾಡ್ತೀರಿ ಅಂತ ಆದರೆ ವಿನೇಗರ್ ಎಲ್ಲ ಹಾಕಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗಾಗಲೇ ಒಂದು 7ರಿಂದ 8 ನಿಮಿಷದ ಕಾಲ ಕುದಿಸಿದ್ದೀನಿ. ಇಷ್ಟಾದರೆ ಸಾಕು ನೋಡಿ. ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆಯಲ್ಲ, ಇದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ದಪ್ಪನಾಗುತ್ತೆ, ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಹಂತದಲ್ಲಿ ನೀವು ಇನ್ನು ಗ್ಯಾಸ್ ಉರಿಯನ್ನು ಬಂದ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ಕೂಲ್ ಆಗಬೇಕು. 1 ಗಂಟೆ ಹಾಗೆಯೇ ಬಿಡಬೇಕಾಗತ್ತೆ. ಒಂದು ತುಂಬ ಥಿಕ್ನೆಸ್ ಬರುತ್ತೆ ಮತ್ತು ಇನ್ನೊಂದು ಕಲರ್ ಕೂಡ ಚೇಂಜ್ ಆಗುತ್ತೆ, ರೆಡ್ ಕಲರಿಗೆ ಟರ್ನ್ ಆಗುತ್ತೆ. ಇನ್ನು ಇದನ್ನು ನೀವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುವಂತಹ ಒಂದು ಸ್ವೀಟ್ ಅಂತಲೂ ಕರಿಬೋದು ಅಥವಾ ಜೇನುತುಪ್ಪನೂ ಅಂತಲೂ ಕರಿಬೋದು. ಹಲಸಿನ ಹಣ್ಣಿನ ಎಕ್ಸ್ಟ್ರಾಕ್ಟನ್ನು ಈ ಥರ ತೆಗೆದು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನೊಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವತ್ತಿನ ಈ ಹಣ್ಣು ತುಪ್ಪದ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.